ಯಾವುದೇ ವಿಷಯವಾಗಲಿ ಅಲ್ಲಿ ಕೆಲವು ಆಯ್ಕೆಗಳು ಇರುತ್ತವೆ. ನಾವು ಯಾವ ಆಯ್ಕೆ ಮಾಡಿಕೊಳ್ಳುತ್ತೇವೆ ಎಂಬುದು ಬಹಳ ಮುಖ್ಯವಾಗುತ್ತದೆ. ಒಳ್ಳೆಯದನ್ನು ಬೇಕಾದರೂ ಆಯ್ಕೆ ಮಾಡಿಕೊಳ್ಳಬಹುದು, ಕೆಟ್ಟದ್ದನ್ನು ಬೇಕಾದರೂ ಆಯ್ಕೆ ಮಾಡಿಕೊಳ್ಳಬಹುದು. ನಮ್ಮ ಯಾವುದೋ ಅಂಗಾಂಗ ನೋಯುವಂತಿದ್ದರೆ ದಿನಪೂರ್ತಿ ಹಾಸಿಗೆಯಲ್ಲಿ ಮಲಗಿ ಆ ನೋವಿನ ಬಗ್ಗೆ ಯೋಚನೆ ಮಾಡುವುದಲ್ಲ. ಅದರ ಬದಲು ಎದ್ದು ಇನ್ನೂ ಚೆನ್ನಾಗಿ ಕೆಲಸ ಮಾಡುತ್ತಿರುವ ಅಂಗಾಂಗಗಳನ್ನು ಉಪಯೋಗಿಸಿಕೊಳ್ಳಬೇಕು. ಅವಕಾಶ ಸಿಕ್ಕಾಗ ಒಂದಿಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿಬಿಡಬೇಕು. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತದೆ. ಸಮಸ್ಯೆಗಳಿಂದ ಯಾರೂ ಹೊರತಲ್ಲ. ಅದರ ಮಧ್ಯೆಯೂ ನಾವು ಹೇಗೆ ಸಂತೋಷವಾಗಿರುತ್ತೇವೆ ಎನ್ನುವ ವಿಷಯ ನಮಗೆ ಬಿಟ್ಟಿದ್ದು. ನಾವು ಅದನ್ನೇ ನೆನಪಿಸಿಕೊಂಡು ಕೊರಗುತ್ತಲೂ ಕೂರಬಹುದು. ಇಲ್ಲ, ಅದನ್ನು ಧೈರ್ಯವಾಗಿ ಎದುರಿಸುವ ಮನಸ್ಸು ಮಾಡಿ ಸಂತೋಷವಾಗಿರಬಹುದು. ಆದರೆ ಬಹಳಷ್ಟು ಬಾರಿ ನಾವು ಅದನ್ನು ಎದುರಿಸಲು ಬಗ್ಗೆ ಹೆಚ್ಚು ಯೋಚನೆ ಮಾಡುವುದಿಲ್ಲ. ಅದರ ಬಗ್ಗೆಯೇ ಕೊರಗುತ್ತಾ ಇರುತ್ತೇವೆ. ಈ ಮೂಲಕ ನಮ್ಮ ನೆಮ್ಮದಿಗೆ ಭಂಗ ತಂದುಕೊಳ್ಳುತ್ತೇವೆ. ಹೀಗಾಗಿ ನೀವು ಏನಾಗಬೇಕು ಮತ್ತು ಹೇಗಿರಬೇಕು ಎಂಬ ಆಯ್ಕೆ ನಿಮಗೆ ಬಿಟ್ಟಿದ್ದು. ಭಾವನೆಗಳು ಯಾವತ್ತೂ ನಮ್ಮ ಹಿಡಿತದಲ್ಲಿ ಇರಬೇಕೇ ಹೊರತು ನಾವು ಅದರ ಹಿಡಿತಕ್ಕೊಳಗಾಗಬಾರದು. ಅವು ನಮ್ಮ ಆಯ್ಕೆಯಾಗಿರಬೇಕು. ಧನ್ಯವಾದಗಳು ಸ್ನೇಹಿತರೆ.